ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ, ಇವತ್ತೇ ನಾವು ಒಂದು ಆಚೆ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಆಚೆ ಕಡೆ ಹೋಗ್ತಾ ನೀವು ವ್ಲಾಗ್ ಮಾಡುವ ಅಂತ ಒಂದು ಸಣ್ಣದಾಗಿ ಮಾಡ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಆಚೆ ಕಡೆ ಅಂದರೆ ಸಿಟಿ ಕಡೆ ಹೋಗ್ತಾ ಇದ್ದೀವಿ. ಸಿಟಿ ಕಡೆ ಅಂದರೆ ಜಾತ್ರೆ ಆಯ್ತಲ್ಲ, ಜಾತ್ರೆಗೆ ಹೋಗಿಲ್ಲ ನಾವು ಈ ಸಲ. ನಮ್ಮ ಅತ್ತೆ ತಿರ್ಕೊಂಡಿದ್ರಂತ ಹೋಗಿಲ್ಲಾಗಿದ್ರು. ನಾಟಕ ಎಲ್ಲ ಇರುತ್ತೆ ಅಲ್ವಾ, ನಾಟಕ ಸರ್ಕಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬರುವ ಅಂದರೆ ಈ ಟೈಮಿಗೆ ನೋಡಿದ್ರೆ ಆಯಿತು. ಮತ್ತು ನಾಟಕ ಅಂದರೆ ನೋಡೋಕ್ಕಾಗೋದಿಲ್ಲ ನಮಗೆ, ಯಾಕಂದರೆ ಬರಲ್ಲ ನಾಟಕ ಎಲ್ಲ ನಮಗೆ ಸಿಗೋಲ್ಲ. ಜಾತ್ರೆ ಟೈಮಿಗೆ ಮಾತ್ರ ನಾಟಕ ಎಲ್ಲ ಆಗೋದು ಆಯಿತಾ. ಅದಕ್ಕಾಗಲೇ ಈ ಟೈಮಿಗೆ ನೋಡ್ಕೊಂಡ್ರೆ ಆಯಿತು. ಬಟ್ ನಾವು ಜಾತ್ರೆಗೂ ಹೋಗಿಲ್ವಲ್ಲ, ಅದಕ್ಕೆ ಈ ಟೈಮಿಗಾದರೂ ಹೋಗಿ ಒಂದು ಸ್ವಲ್ಪ ನೋಡ್ಕೊಂಡು ಬರುವ ಅಂತ ಹೋಗ್ತಾಯಿದ್ದೀವಿ ಅಷ್ಟೇ. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬೈಕೋಬೇಡಿ ಆಯಿತಾ. ಇದು ನಮ್ಮ ಸಿಟಿ ಅಂದರೆ ನಾವು ಸಿಟಿ ಒಳಗಡೆಯಿಂದ ಹೋಗ್ತಾಯಿಲ್ಲ, ಸಿಟಿ ಹೊರಗಡೆಯಿಂದ ಹೋಗ್ತಾಯಿದ್ದೀವಿ ಆಯಿತಾ. ಅಂದರೆ ನಾಟಕ ಇರೋದು ಕೂಡ ಸಿಟಿ ಸ್ವಲ್ಪ ಆಚೆ ಕಡೆಯೇ ಇದೆ. ಅಂದರೆ ಬೇರೆ ಸರ್ಕಲ್ ಇದೆ ಆಯಿತಾ. ನಮ್ಮ ಸಿಟಿಲಿ ಸಿಟಿ ಅಂದರೆ ತುಂಬ ದೊಡ್ಡದಾಗಿದೆ ಸಿರ್ಸಿ ಸಿಟಿ ಅಂದರೆ ನೋಡೋಕ್ಕೆ ಒಂದು ಚಂದ. ನಮ್ಮ ಸಿರ್ಸಿ ಅಂದರೆ ನೋಡೋಕ್ಕೆ ಒಂದು ಚೆನ್ನಾಗಿರೋ ಸಿಟಿ ಅದು ಆಯಿತಾ. ನಾವು ಆಚೆ ಕಡೆಯಿಂದ ಹೋಗ್ತಾಯಿದ್ದೀವಿ. ನಮ್ಮ ಸಿರ್ಸಿಲಿ ಸಿಗೋವಂಥ ಫುಡ್ಡು ನನ್ನ ಮಟ್ಟಿಗೆ ಎಲ್ಲೂ ಚೆನ್ನಾಗಿ ಸಿಗೋಲ್ಲ ಅಂತ ಅಂದ್ಕೊತೀನಿ, ನನ್ನ ಅನಿಸಿಕೆ ಆಯಿತಾ. ಎಲ್ಲರೂ ಊರುಗಳದ್ದು ಅವ್ರವ್ರಿಗೆ ಇಷ್ಟ ಆಗುತ್ತೆ, ಬಟ್ ನನಗೆ ಇಷ್ಟ ಆಗೋದು ನಮ್ಮ ಸಿರ್ಸಿದೆ. ಆ ನಾಟಕಕ್ಕೆ ಕೂಡ ರೀಚ್ ಆದ್ವಿ. ಯಾವ ನಾಟಕ ಅಂತೆಲ್ಲ ಹೆಸ್ರು ಹಾಕಿದ್ದಾರೆ ನೋಡಿ ಆಯಿತಾ. ಹಾಗೆ ಟಿಕೆಟ್ ತರಬೇಕಲ್ಲ, ಟಿಕೆಟ್ ತರಬೇಕಂತ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಟಿಕೆಟ್ ತೊಗೊಬಂದಮೇಲೆ ಹೋಗ್ಬೇಕು ಒಳಗಡೆ. ಸ್ವಲ್ಪ ಏನಾದರೂ ಕುರುಕುಲು ತೊಗೋಬೇಕಲ್ಲ ತಿನ್ನೋಕ್ಕೆ, ಕೂತ್ಕೊಂಡು ಮಕ್ಕಳು ಇರ್ತಾರೆ, ಅದು ತೊಗೋಬೇಕಂತ ನೋಡಿ ಟಿಕೆಟ್ ತೊಗೊಬಂದಿದ್ದಾರೆ. ಒಬ್ಬೊಬ್ಬರಿಗೆ 150 ತೊಗೊಂಡಿದ್ದಾರೆ. 4 ಜನ ಇದ್ರಲ್ಲವ ನಾವು. ಹಾಗೆ ತಿಂಡಿ ನೋಡಿದ್ರೆ ನನಗಂತೂ ಬಾಯಿ ಏನಿಲ್ಲಲ್ಲ. ಸ್ವಲ್ಪ ಅದು ಮಂಡಕ್ಕಿ ಚುರ್ಮರಿ ಅಂತೇನೋ ಅದು ಮಾಡಿಟ್ಟಿದ್ರು. ಆಮೇಲೆ ಚಿಪ್ಸು ಅದು ಇದೆಲ್ಲ ತೊಗೊಂಡು ಒಳಗಡೆ ಹೋದ್ವಿ. ಮಕ್ಕಳು ಇದ್ಮೇಲೆ ಕೇಳಬೇಕಾ, ಎಲ್ಲ ಬೇಕು ಅಂತಾರೆ. ಎಲ್ಲ ತೊಗೊಂಡ್ವಿ, ಹೋದ್ವಿ. ನಾಟಕ ಇನ್ನೇನು ಶುರು ಆಗುತ್ತೆ ಆಯಿತಾ. ಹೋಟೆಲ್ಗೆ ಬಂದು ಬಿರಿಯಾನಿ ತಿಂದ್ಕೊಂಡು ಮತ್ತೆ ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ತಾರೆ ಅಂತ ಹೇಳಿ, ಮತ್ತು ಟೈಮ್ ಬೇರೆ ಆಗಿತ್ತು. ಮತ್ತು ಮನೇಲಿ ಅಡುಗೆ ಇತ್ತು, ಬಟ್ ಮನೇಲಿ ಮತ್ತೆ ಯಾರು ಬಂದು ಊಟ ಮಾಡ್ತಾರೆ ಅಂತ ಸಿಟಿ ಕಡೆ ಬಂದಿದ್ವಲ್ಲ. ಹೆಂಗಿದ್ರು ಎಲ್ಲ ನಾಟಕ ಇಟ್ಕೊಂಡು ಆಗಿತ್ತು. ಸುಸ್ತು ಬೇರೆ ಆಗಿತ್ತಲ್ಲಿ ಕೂತು ಅಂತ ಹೇಳಿ ಕೂತ್ಕೊಂಡೇ ಸುಸ್ತಾಗಿತ್ತು ಆಯಿತಾ. ಆದಾಗಲೇ ಸರಿಯಾಗಿ ಬಿರಿಯಾನಿ ತಿಂದ್ಕೊಂಡು ಮನೆಗೆ ಬಂದು ಹಾಪ ಬಿರಿಯಾನಿ ಆರ್ಡ್ರ್ ಮಾಡಿದೆ. ಯಾಕಂದರೆ ಏನೋ ಕೂತ್ಕೊಂಡೆಲ್ಲ ನೀನು ತಿಂದಾಗಿದ್ದಲ್ಲ ತಿಂಡಿನ, ಅದೇ ಸ್ನ್ಯಾಕ್ಸ್ ಎಲ್ಲ ತಿಂದಾಗಿತ್ತು. ಅದಕ್ಕಾಗಲೇ ಸ್ವಲ್ಪ ಲೈಟಾಗಿ ಒಂದು ಹಾಫ ಬಿರಿಯಾನಿ ತೊಗೊಂಡ್ರು ಅಷ್ಟೇ. ಅದನ್ನು ತಿಂದ್ಕೊಂಡು ತಂದಿದ್ದೆ ಮನೆಗೆ. ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇಷ್ಟೊತ್ತು ವೀಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು ನಿಮಗೆ. ಹೀಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ, ಹೈಪ್ ಮಾಡೋದನ್ನು ಮರಿಬೇಡಿ ಆಯಿತಾ.